Yes, in previous video, we have seen some of the preparation methods of what haloarens. So now let us discuss about the reactions of haloarens. Okay, ಈಗ preparation ನೋಡಿದಾದ ನಂತರ reactions of haloarens. ಈ haloarens ರಿಯಾಕ್ಷನ್ ರಿಯಾಕ್ಟಿವಿಟಿನ ಹೇಗೆ ತೋರಿಸ್ತಾವ ಅಂತ ಹೇಳಿ ನೋಡೋಣ ಈಗ. Aryl halides are less reactive towards nucleophilic substitution reactions. ಈ aryl halides ಏನದವ they are less reactive towards what nucleophilic substitution reaction. ಈಗ ಏನು ನಾವು alkyl halides nucleophilic substitution ನೋಡಿದವಲ್ಲ, ಬಟ್ ಇವು haloarens ಏನ್ ಮಾಡ್ತವ they will show less reactivity. Why? Due to what following four reasons. ಇವು aryl halides ಏನ್ ಇರ್ತಾವ they will show what nucleophilic substitution reactions less reactivity, ಕಡಿಮೆ ರಿಯಾಕ್ಟಿವಿಟಿನ ತೋರಿಸ್ತಾವ. ಅದು ಯಾಕೆ ಅನ್ನೋದಕ್ಕೆ ದೇರ್ ಆರ್ ಫೋರ್ ರೀಸನ್ಸ್. ಫಸ್ಟ್ ಒನ್ ಈಸ್ ರೆಸೊನೆನ್ಸ್ ಎಫೆಕ್ಟ್. ರೆಸೊನೆನ್ಸ್ ಎಫೆಕ್ಟ್ ಇರೋದ್ರಿಂದ ದಿಸ್ ಹ್ಯಾಲೋಅರೀನ್ಸ್ ಆರ್ ಶೋಯಿಂಗ್ ದ ಲೆಸ್ ರಿಯಾಕ್ಟಿವಿಟಿ ಟುವರ್ಡ್ಸ್ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಹೌದಾ? ದೆನ್ ನೆಕ್ಸ್ಟ್ ರೆಸೊನೆನ್ಸ್. ಫಸ್ಟ್ ಅದ್ರೊಳಗೆ ರೀಸನ್ ಏನ್ರಿ ರೆಸೊನೆನ್ಸ್ ಎಫೆಕ್ಟ್ ಅಂತ ಹೇಳಿ. ಇನ್ ಹ್ಯಾಲೋಅರೀನ್ಸ್, ಈ ಹ್ಯಾಲೋಅರೀನ್ಸ್ ಒಳಗ ವೆನ್ ಎಲೆಕ್ಟ್ರಾನ್ pairs of halogen atoms are in conjugation with pi electrons of the ring to give resonating structure. ಯಾವಾಗ ಒಂದು ಹ್ಯಾಲೋಜನ್ದು ಒಂದು pi electrons ಏನಿದೆ or else ನಾವು lone pair of electrons, so they are conjugation with the pi electrons or the pi bonds of the benzene. ಈ ಹ್ಯಾಲೋಜನ್ದು ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇರ್ತಾವ, ದೇ ಆರ್ ಕಾಂಜುಗೇಷನ್ ಅಂದ್ರೆ ಅಲ್ಟರ್ನೇಟಿವ್, ಒಂದು ಸ್ಟೆಬಿಲಿಟಿ ರಿಂಗ್ ಅನ್ನ ಫಾರ್ಮ್ ಮಾಡಿರ್ತಾವ, ಸ್ಟೆಬಿಲಿಟಿ ಒಳಗಿರ್ತಾವ ಅಂತ ಹೇಳ್ತೀವಿ. ಅಂಡ್ ಸೊ ದ ಕಾರ್ಬನ್ ಕ್ಲೋರಿನ್ ಬಾಂಡ್ ಅಕ್ವೈರ್ಸ್ ಎ ಪಾರ್ಷಿಯಲ್ ಡಬಲ್ ಬಾಂಡ್. ಇದು ಕಾರ್ಬನ್ಗೆ ಹ್ಯಾಲೋಜನ್ಸ್ ಇರುವಂತ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಈ ರಿಂಗ್ ಜೊತೆ ಕಾಂಜುಗೇಷನ್ ಇರೋದ್ರಿಂದ ಇದ ಕಾರ್ಬನ್ ಮತ್ತೆ ಕ್ಲೋರಿನ್ ನಡುವೆ ಏನಾಗ್ತದೆ ರೀ ಪಾರ್ಷಿಯಲ್ ಡಬಲ್ ಬಾಂಡ್ ಫಾರ್ಮ್ ಆಗ್ತದೆ. And as a result, the bond cleavage in haloarenes is difficult than haloarenes. So ಅಂದ್ರೆ ಡಬಲ್ ಬಾಂಡ್ ಆಯ್ತಪ್ಪ ಅಂತಂದ್ರೆ ಏನಾಗ್ತದೆ ಅದು ಇಟ್ ಇಸ್ ಡಿಫಿಕಲ್ಟ್ ಟು ಬ್ರೇಕ್ ದಟ್ ಬಾಂಡ್. ಹೌದಾ? ಕಂಪೇರ್ ಟು ದ ಹ್ಯಾಲೋ ಅಲ್ಕಿನ್ಸ್ ಒಳಗೆ ಏನಿರ್ತದೆ ಕಾರ್ಬನ್ ಆರ್ ಹ್ಯಾಲೋಜನ್ ಸಿಂಗಲ್ ಬಾಂಡ್ ಇರ್ತದೆ. ಬಟ್ ಇಲ್ಲಿ ಹ್ಯಾಲೋಅರೀನ್ಸ್ ಒಳಗ ಕಾರ್ಬನ್ ಮತ್ತೆ ಹ್ಯಾಲೋಜನ್ ನಡುವೆ ಏನಾಗ್ತದೆ ವಾಟ್ ಪಾರ್ಷಿಯಲ್ ಡಬಲ್ ಬಾಂಡ್ ಆಗ್ತದೆ. ಯಾಕಪ್ಪ ಅಂತಂದ್ರೆ ಈ ಹ್ಯಾಲೋಜನ್ ಒಳಗಿರುವಂತ ಅಟಮ್ಸ್ ಪೇರ್ ಆಫ್ ಅಟಮ್ಸ್ ಈ ಬೆಂಜಿನ್ ರಿಂಗ್ ಜೊತೆ ಏನಿರ್ತದೆ ಕಾಂಜುಗೇಷನ್ ಒಳಗಿರ್ತದೆ. ಸೊ ಅದಕ್ಕೆ ಅದು ಪಾರ್ಷಿಯಲ್ ಡಬಲ್ ಬಾಂಡ್ ಬಂದ್ಬಿಡ್ತದೆ. ಹೌದಾ? ಸೊ it is very difficult to break this double bond as compared to the haloarine, and so they are less reactive towards nucleophilic substitution reaction. So ಇದಕ್ಕ ಇವೇನ್ ಮಾಡ್ತಾವ they are what very less reactive towards nucleophilic substitution reactions. ಹೌದಾ? ಸೊ ಈಗ ಕಾಂಜುಗೇಷನ್ ಇರೋದ್ರಿಂದ ನೋಡ್ರಿಲ್ಲ, ಕಾಂಜುಗೇಷನ್ ಅಂದ್ರೆ ಏನಾಗ್ತದೆ ರೆಸೊನೆನ್ಸ್ ಎಫೆಕ್ಟ್. ಹೌದಾ? ಈ ಹ್ಯಾಲೋಜನ್ ಇದ್ದಿದ್ದ ಬೆಂಜಿನ್ಗೆ ಏನ್ ಮಾಡ್ತದೆ ಈ ಕಾರ್ಬನ್ಗೆ ಎಲೆಕ್ಟ್ರಾನ್ ಡೆನ್ಸಿಟಿನ ಕೊಡ್ತದೆ. ಸೊ ಇದನ್ನ ಸ್ಟೆಬಿಲೈಸ್ ಮಾಡಕ್ಕೆ ಈ ಪೈ ಎಲೆಕ್ಟ್ರಾನ್ಸ್ ಈ ಆರ್ಥೋ ಪೊಸಿಷನ್ಸ್ ಬರ್ತಾವ. ಸೊ ಇದನ್ನ ಮತ್ತೆ ಸ್ಟೆಬಿಲೈಸ್ ಆಗಿ ಈ ರಿಂಗ್ ಒಳಗೆ ಏನಾಗ್ತದೆ ಫ್ಲೋ ಆಫ್ ಎಲೆಕ್ಟ್ರಾನ್ಸ್ ಆಗ್ತವ. ಹೌದಾ? ಈ ಫ್ಲೋ ಆಫ್ ಎಲೆಕ್ಟ್ರಾನ್ಸ್ ರೆಸೊನೆನ್ಸ್. ಹೌದಾ? ಸೊ ದೇರ್ ಇಸ್ ಅನ್ ಇನ್ಕ್ರೀಸ್ ಇನ್ ದ ಎಲೆಕ್ಟ್ರಾನ್ ಡೆನ್ಸಿಟಿ ಆಟ್ ಆರ್ಥೋ ಅಂಡ್ ಪ್ಯಾರಾ ಪೊಸಿಷನ್ಸ್. ರೈಟ್? ಇಲ್ಲಿ ಆರ್ಥೋ ಪೊಸಿಷನ್ ಆಗಿದೆ, ಇಲ್ಲಿ ಪ್ಯಾರಾ ಪೊಸಿಷನ್ ಆಗಿದೆ. ಹೌದಾ? ಸೊ ಇದಕ್ಕೆ ಏನಂತ ಹೇಳ್ತೀವಿ ರಿಲೇಟಿವ್ ಸ್ಟೆಬಿಲಿಟಿ ಡ್ಯೂ ಟು ದ ರೆಸೊನೆನ್ಸ್ ಅಂತ ಹೇಳ್ತೀವಿ. ಓಕೆ, ಅಂಡ್ ಡ್ಯೂ ಟು ದಿಸ್ ರೆಸೊನೆನ್ಸ್ ದೇರ್ ಇಸ್ ಅನ್ ವಾಟ್ ಕಾರ್ಬನ್ ಅಂಡ್ ಹ್ಯಾಲೋಜನ್ partial double bond, and it is very difficult to break this bond, and so that's why these haloarenes are less reactive towards what nucleophilic substitution reaction. This is one reason. Next one is the difference in hybridization of carbon atoms in CX bond. ಇಲ್ಲಿ ಏನಿರ್ತದ ಈ ಹ್ಯಾಲೋ ಅಲ್ಕೇನ್ ಕಂಪೇರ್ ಮಾಡಿದ್ರ ಈ ಹ್ಯಾಲೋ ಅರೀನ್ಸ್ ಒಳಗೆ ಏನಿರ್ತದ ದೇರ್ ಇಸ್ ಅನ್ ಡಿಫರೆನ್ಸ್ ಇನ್ ದ ಹೈಬ್ರಿಡೈಸೇಷನ್ ಆಫ್ ಕಾರ್ಬನ್ ಆಫ್ CX ಬಾಂಡ್. ಅಂದ್ರೆ ಹ್ಯಾಲೋಜನ್ ಯಾವ ಕಾರ್ಬನ್ಗೆ ಅಟ್ಯಾಚ್ ಆಗಿರ್ತದಲ್ಲ ಆ ಕಾರ್ಬನ್ದು ಹೈಬ್ರಿಡೈಸೇಷನ್ ಇರ್ತದ, ಡಿಫರೆನ್ಸ್ ಇರ್ತದ. ಹೌದಾ? ಈ ನಮಗ್ ಗೊತ್ತಿರುವ ಹಂಗ ಹ್ಯಾಲೋ ಅಲ್ಕೀನ್ಸ್ ಒಳಗ ಹ್ಯಾಲೋಜನ್ ಇಸ್ ಅಟ್ಯಾಚ್ ಟು ದ sp3 hybridized carbon. ಹೌದಾ? ಸೊ ಹಂಗಂತಂದ್ರೆ ಅಲ್ಲೇ in haloalkenes the carbon is attached to the halogen is sp3 hybridized. ಹೌದಾ? ಹ್ಯಾಲೋಜನ್ ಏನಾಗಿರ್ತದೆ sp3 hybridized carbon ಗೆ ಅಟ್ಯಾಚ್ ಆಗಿರ್ತದೆ ಎಲ್ಲೇ ಹ್ಯಾಲೋ ಅಲ್ಕಿನ್ಸ್ ಒಳಗ. but in haloarenes the carbon atom to which halogen is attached is what sp2 hybridized.
in this haloarenes, the halogen attached to the sp2 hybridized carbon atom of what haloarenes. ಹೌದಾ, haloarenes ಒಳಗೆ ಏನಿರ್ತದ, halogen is attached to the sp2 hybridized carbon ಗೆ attach ಆಗಿರ್ತದೆ. So due to this, so therefore the sp2 carbon atom has more s character. ಹೌದಾ, sp2 ಅಂದ್ರೆ ಏನಿರ್ತದೆ, ಇದರೊಳಗ s character ಜಾಸ್ತಿ ಇರ್ತದೆ than compared to the sp3, and if the s character is more, then the negativity is more, electronegativity is more. ಹೌದಾ, ಸೊ ಒಂದು ಎಸ್ ಕ್ಯಾರೆಕ್ಟರ್ ಇಲ್ಲ sp2 ಒಳಗ, sp2 ಒಳಗ ಏನಿರ್ತದೆ ರೀ, ಜಾಸ್ತಿ ಎಸ್ ಕ್ಯಾರೆಕ್ಟರ್ ಇರ್ತದ, and due to this more s character, it is having high or else more electronegativity than that of the sp3. So the cx bond will break easily. ಹೌದಿಲ್ರಿ, ಈಸಿಲಿ ಏನಾಗಿ ಬಿಡ್ತದ ಅಲ್ಲಿ, will not, sorry, cx bond will not break easily. ಹೌದಾ, more electronegativity ಅಂತಪ್ಪ ಅಂತಂದ್ರೆ ಜಾಸ್ತಿ ಇಲೆಕ್ಟ್ರಾನ್ ತಗೊಂತದ್ದು, ಸೊ ಅದು ಬ್ರೇಕ್ ಮಾಡ್ಲಿಕ್ಕೆ ಅಷ್ಟು ಈಸಿ ಆಗಂಗಿಲ್ಲ ಅಂತ ಹೇಳ್ತಾರೆ. ಸೊ ದಿಸ್ ಇಸ್ ವಾಟ್ ಸೆಕೆಂಡ್ ರೀಸನ್. ದೆನ್ ದ ಥರ್ಡ್, ಇನ್ಸ್ಟೆಬಿಲಿಟಿ ಆಫ್ ಫಿನೈಲ್ ಕ್ಯಾಟಯನ್. ಇಲ್ಲೇ ಒಂದು haloarenes ಒಳಗೆ ಏನದು ಫಿನಾಲ್ ಇರ್ತದಲ್ಲ, ಇಫ್ ಇನ್ ದ ಕೇಸ್ ಆಫ್ haloarenes the phenyl cation form as a result of self ionization. ಒಂದು ಸೆಲ್ಫ್ ಅಯನೈಸೇಷನ್ ಆಗೋದ್ರಿಂದ ಏನ್ ಫಿನೈಲ್ ಕ್ಯಾಟಯನ್ ಏನ್ ಫಾರ್ಮ್ ಆಗ್ತದಲ್ಲ, ಇಟ್ ಈಸ್ ನಾಟ್ ಸ್ಟೇಬಲ್, ಅದೇನಿರಂಗಿಲ್ಲ, ಸ್ಟೇಬಲ್ ಇರಂಗಿಲ್ಲ. ದೇರ್ ಫೋರ್ haloarenes ಆರ್ ಲೆಸ್ ರಿಯಾಕ್ಟಿವ್. ಸೊ ಇದು ಒಂದು ರೀಸನ್ ಆಗ್ತದೆ, ಡ್ಯೂ ಟು ವಾಟ್, the phenyl cation that is formed due to the self ionization ಇಂದ ಫಾರ್ಮ್ ಆಗಿರುವಂತ ಒಂದು phenyl cation ಏನಿರಂಗಿಲ್ಲ, ಸ್ಟೇಬಲ್ ಇರೋದಿಲ್ಲ, and due to this the haloarenes are what, less reactive ಅಂತ ಹೇಳ್ತಾರೆ. Then the fourth reason, because of possible repulsion, it is less likely for a likely than electron rich nucleophile to approach electron rich arenes. ಹೌದಾ, ಬಿಕಾಸ್ ಆಫ್ ಪಾಸಿಬಲ್ ರಿಪಲ್ಷನ್ ಆಗ್ಬೋದು, ಯಾಕಂದ್ರೆ ನಾವೇನ್ ನೋಡ್ತಾ ಇದೀವಿ, ದಿಸ್ haloarenes ಆರ್ ನಾಟ್ ಕಂಫರ್ಟೇಬಲ್ ವಿತ್ ದ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್. ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ಯಾಕೆ ಆಗಂಗಿಲ್ಲ, ಅದಕ್ಕೆ ರೀಸನ್ ನೋಡ್ತಾ ಇದ್ವಿ ನಾವು. ಸೊ ಲಾಸ್ಟ್ ಪಾಯಿಂಟ್ ನಮಗೆ ಏನ್ ಹೇಳ್ತದ್ರಿ, ಅದು ನ್ಯೂಕ್ಲಿಯೋಫೈಲ್ ಅಂದ್ರೆ ಏನಿರ್ತದೆ, ಎಲೆಕ್ಟ್ರಾನ್ ರಿಚ್ ಇರ್ತದ. ಸೊ ನಮ್ ಬೆಂಜಿನ್ ಕೂಡ ಏನಿದೆ, ಎಲೆಕ್ಟ್ರಾನ್ ರಿಚ್ ಇದೆ. ಸೊ ಎಲೆಕ್ಟ್ರಾನ್ ರಿಚ್ ನ್ಯೂಕ್ಲಿಯೋಫೈಲ್ ಎಲೆಕ್ಟ್ರಾನ್ ರಿಚ್ ಅರೇನ್ ನ ಅಟ್ಯಾಕ್ ಮಾಡೋದು ಕಡಿಮೆ ಆಗ್ತದೆ. ಯಾಕಪ್ಪ ಅಂತಂದ್ರೆ ವಿ ನೋ ದ ಲೈಕ್ ಚಾರ್ಜಸ್ ರಿಪೆಲ್ ಈಚ್ ಅದರ್. ಸೊ that's why this is also one of the reason for that these haloarenes are less reactive towards what, nucleophilic substitution reaction. But ಇವ nucleophilic substitution ಆಗ್ಬೇಕಪ್ಪ ಅಂತಂದ್ರೆ ಒಂದಿಷ್ಟು ಡ್ರಾಸ್ಟಿಕ್ ಕಂಡೀಷನ್ಸ್ ಅನ್ನ ಕೊಟ್ಟು ಕೂಡ ನಾವು ಏನ್ ಮಾಡ್ಬೋದು, nucleophilic substitution reaction ನ ಮಾಡಬಹುದು in the case of haloarenes. ಸೊ ಆ nucleophilic substitution reactions of ಯಾವುವು ಅನ್ನೋದನ್ನ ನೋಡೋಣ. ಫಸ್ಟ್ is what, formation of phenol. ಈ ಫಾರ್ಮೇಶನ್ ಆಫ್ ಫಿನಾಲ್ ಒಳಗ ಹೆಂಗಾಗ್ತದ, when chlorobenzene reacts with aqueous NaOH, phenols are formed. ಒಂದು ಕ್ಲೋರೋಬೆನ್ಸಿನ್, when this chlorobenzene reacts with what, aqueous NaOH, it will form phenol. Okay, this is one what, nucleophilic substitution reaction. nucleophile ಯಾವ್ದಿಲ್ಲ, OH will goes to binds with this carbon and Cl will what, kick out, ಅಂದ್ರೆ ಅದು ಹೊರಗಡೆ ಬಂದ್ಬಿಡ್ತದೆ. it will be an ಲಿವಿಂಗ್ ಗ್ರೂಪ್. ಹೌದಾ, ಮೋಸ್ಟ್ ಆಫ್ ದ ಟೈಮ್ಸ್ ಹಾಲೋಜನ್ಸ್ ಏನ್ ಇರ್ತದ ರೀ, ಲಿವಿಂಗ್ ಗ್ರೂಪ್ ಅಂತಾನೆ ಇರ್ತದೆ. ಹೌದಾ ಇಲ್ಲ? Okay, then the next, if the electron withdrawing groups like NO2 nitro group is present at ortho and para positions of haloarenes, then the reactivity of haloarenes increases. ಯಾವಾಗ ಈ haloarenes ಒಳಗ ಒಂದು electron withdrawing group ಅಂದ್ರೆ ಏನ್ರಿ, electron withdraw ಮಾಡ್ಕೋಂತಹ ಒಂದು ಗ್ರೂಪ್ ಪ್ಯಾರಾ ಮತ್ತೆ ಆರ್ಥೋ ಪೊಸಿಷನ್ ಗೆ ಇತ್ತಪ್ಪ ಅಂತಂದ್ರೆ ಆ ಒಂದು haloarenes ರಿಯಾಕ್ಟಿವಿಟಿ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳ್ತಾರೆ. ಅದಕ್ಕೊಂದು ಎಕ್ಸಾಂಪಲ್ ತಗೊಂತಾರೆ. when these haloarenes which is having nitro group, electron withdrawing group is there, nitro group at what, para position. ಹೌದಾ, ಸೊ ಅಲ್ಲೇ ನಾವು ಅದಕ್ಕೆ NaOH ನ ಆಡ್ ಮಾಡಿದಾಗ it will converted into what, phenol, which what having nitro group at the para position. Okay, easily at 443 Kelvin temperature. ಈ ಒಂದು ಏನಂತ ಹೇಳ್ತೀವಿ ಇದಕ್ಕ, 1-chloro-4 nitrobenzene. ಹೌದಾ ಇಲ್ರಿ, ಹೌದಾ ಇಲ್ಲ, 1-chloro-4 nitrobenzene. ಇದಕ್ಕೆ ನಾವು NaOH ನ ಆಡ್ ಮಾಡಿದಾಗ at 443 Kelvin we will get what, 4-nitrophenol. ಹೌದಾ, 4-nitrophenol ಸಿಗ್ತದ, ಈಸಿಲಿ ಸಿಗ್ತದ at 443 Kelvin Celsius. ಇದೇ ಅನ್ನ ನಾನು ಮತ್ತೊಂದಿಲ್ಲೇ ಇಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಐತಿ, ಅದು ಎಲ್ಲೈತಿ ಆರ್ಥೋ ಮತ್ತೆ ಪ್ಯಾರಾ ಪೊಸಿಷನ್ ಗೆ 2 ವಿಡ್ರಾಯಿಂಗ್ ಗ್ರೂಪ್ ಇದಾವ. ಸೊ ಇದ್ರದ್ದು ರಿಯಾಕ್ಟಿವಿಟಿ ಜಾಸ್ತಿ ಆಗ್ಬೇಕಂತ ಹೇಳ್ತಾವ. ಹೌದಾ, ಅವ್ರೇನ್ ಹೇಳ್ತಾರ, ಈ ಒಂದು
halogens ಒಳಗೆ electron withdrawing groups ಇದಪ್ಪ ಅಂತಂದ್ರೆ at the para and ortho position the reactivity of that halogen increases. ಓಕೆ, ಇಲ್ಲೇ ಒಂದೇ ಒಂದಿತ್ತು, ಜಸ್ಟ್ 443 ಕೊಟ್ವಿ, ರಿಯಾಕ್ಷನ್ ಆಯ್ತು. ಇಲ್ಲ ಎರಡದವ, ಸೊ ಅವಾಗ ಇನ್ನೋವೇಷನ್ ಆಡ್ ಮಾಡಿದಾಗ ಜಸ್ಟ್ 365 ಕೆಲ್ವಿನ್ ಸೆಲ್ಸಿಯಸ್ಗೆ ನಮ್ಗೆ ಪ್ರಾಡಕ್ಟ್ ಸಿಕ್ಬಿಡ್ತದೆ. ಇಲ್ಲೇ ನೋಡ್ರಿ, ಇಲ್ಲೇ ಅದ್ರ ಎಷ್ಟು ಜಾಸ್ತಿ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ಸ್ ಇರ್ತಾವ ಅಷ್ಟು ಜಾಸ್ತಿ ಕಡಿಮೆ ನಾವು ಏನ್ ಮಾಡ್ಬೇಕು, ಅದಕ್ಕೆ ಎಫರ್ಟ್ಸ್ ಹಾಕ್ಬೇಕು ಪ್ರಾಡಕ್ಟ್ ಹಾಕಕ್ಕ. ಯಾಕಂತಂದ್ರೆ ಅದ್ರದ್ದು ರಿಯಾಕ್ಟಿವಿಟಿ ಜಾಸ್ತಿ ಇರ್ತದ ಅಂತ ಹೇಳ್ತೀವಿ. ಓಕೆ, ನಾವು ಸಿ ದಿಸ್ ಕಂಪೌಂಡ್, ಈ ಒಂದು ಕಂಪೌಂಡ್ ಅನ್ನು ಫಿನಾಲ್ ಆಗಿ ಕನ್ವರ್ಟ್ ಮಾಡ್ಬೇಕಪ್ಪ ಅಂತಂದ್ರ ಜಸ್ಟ್ ಅಲ್ಲೇ ಓದಕ್ಕೆ ವಾರ್ಮ್ ಮಾಡಿದ್ರೆ ಸಾಕು. ಇಟ್ ವಿಲ್ ಫಾರ್ಮ್ ವಾಟ್ ದ ಪ್ರಾಡಕ್ಟ್. ವೈ? ಬಿಕಾಸ್ ಇಟ್ ಈಸ್ ಹ್ಯಾವಿಂಗ್ ದ electron withdrawing group at para position as well as the ortho position. ಇವೆಲ್ಲ ortho position. this ortho position ಒಳಗೆ ಎರಡು electron withdrawing group ಇದಾವೆ. ಇಲ್ಲೇ ಪ್ಯಾರಾ ಪೊಸಿಷನ್ ಒಳಗೆ ಒಂದು electron withdrawing group ಐತಿ. ಸೊ ಯಾವಾಗ ಪ್ಯಾರಾ ಪೊಸಿಷನ್ ಒಳಗ ಮತ್ತೆ ಪ್ಯಾರಾ ಮತ್ತೆ ಆರ್ಥೋ ಪೊಸಿಷನ್ ಒಳಗೆ electron withdrawing groups ಇರ್ತದೆ, ಅವಾಗ ಒಂದು ಆ ಹಲೋ ಅರೇಂಜ್ದು ಏನಾಗ್ತದ, ರಿಯಾಕ್ಟಿವಿಟಿ ಜಾಸ್ತಿ ಆಗ್ತದ ಅಂತ ಹೇಳ್ತೀವಿ. but NO2 shows its effect only at ortho and para positions but not at the meta positions. electron withdrawing group ದು ಏನು effect ಏನಿರ್ತಲ್ಲ, it will shows only at what ortho and para position but not in meta position. ಇದು meta position ಒಳಗಿದ್ದಾಗ ಏನಾಗಂಗಿಲ್ಲ, ಇತರದ effect ಅನ್ನ ತೋರ್ಸಂಗಿಲ್ಲ. ಅದು ಯಾಕೆ ಅನ್ನೋದನ್ನ ಕೂಡ ಇಲ್ಲಿ ಹೇಳ್ತೀನಿ ನಾನು. Okay, the presence of nitric group at ortho and para positions withdraws an electron density from the benzene ring and makes the benzene ring more reactive, so the nucleophile attacks on haloarens. ಹೌದಾ, ಏನಾಗ್ತದೆ, the nitro group is present on ortho and para position, they will withdraws an electron density from the benzene ring and make benzene ring more reactive. electron density ತಮ್ಮ ಕಡೆ ತಗೊಂತಪ್ಪ ಅಂತಂದ್ರೆ more reactive ಆಗ್ತದ. ಹೌದಾ, ಸೊ ಅವಾಗ ಏನ್ ಮಾಡ್ಬೋದು, ಒಂದು ನ್ಯೂಕ್ಲಿಯೋಫೈಲ್ ಬಂದು ಇದು ಎಲೆಕ್ಟ್ರಾನ್ ಅನ್ನ ತಮ್ಮ ಕಡೆ ತಗೊಂಡಿತ್ತಪ್ಪ ಅಂತಂದ್ರೆ ಇಲ್ಲಿ ಏನಾಗ್ಬೋದು, ಇದು ಕೈಂಡ್ಲಿ ಪಾರ್ಶಿಯಲಿ ಪಾಸಿಟಿವ್ ಆಗಿಬಿಡ್ತದ ಇದ್ರೊಳಗೆ ಯಾವ್ದಾರ ಒಂದು. ಸೊ ಅಲ್ಲೇ ಏನಾಗ್ಬಿಡ್ತದೆ, ಅಲ್ಲೇ ಬಂದು ರಿಯಾಕ್ಟ್ ಆಗ್ಬಿಡ್ಬೋದು ಅಂತ ಹೇಳ್ತೀವಿ. ನ್ಯೂಕ್ಲಿಯೋಫೈಲ್ ಅಟ್ಯಾಕ್ ಆಗ್ತದೆ ಅಲ್ಲಿ. ಹೌದಾ, so that haloarens, the negative charge appeared at the ortho and para positions are effectively stabilized by nitro groups. ಇಲ್ಲೇ ಏನು ಇಲ್ಲೇ ಬರ್ತಾವ ನೋಡ್ರಿ, ಇಲ್ಲೇ ಎಲೆಕ್ಟ್ರಾನ್ ಗ್ರೂಪ್ ಅಂತ ಐತಿ, electron withdrawing group ಇರೋದ್ರಿಂದ ಇಲ್ಲಿ ನೋಡ್ರಿ, ಯಾವಾಗ ಒಂದು ಕಾರ್ಬನ್ಗೆ ನ್ಯೂಕ್ಲಿಯೋಫೈಲ್ ಅಟ್ಯಾಕ್ ಆಗುತ್ತೆ, ಟು ಸ್ಟೆಬಿಲೈಸ್ ದಿಸ್ ಪೈ electron will comes to this what ಆರ್ಥೋ ಪೊಸಿಷನ್ ಗೆ ಬಂದು ಎಲೆಕ್ಟ್ರಾನ್ ಬರ್ತದೆ, ಇದನ್ನ ಸ್ಟೆಬಿಲೈಸ್ ಮಾಡಕ್ಕೆ ಎಲೆಕ್ಟ್ರಾನ್ ಮೂವ್ ಆಗ್ತಾವ. ಬಟ್ ಇಲ್ಲೇ ನೋಡಿದಾಗ ಇಲ್ಲಿ ಪ್ಯಾರಾ ಪೊಸಿಷನ್ ಒಳಗೆ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಇರೋದ್ರಿಂದ ಈ ನೈಟ್ರೋ ಗ್ರೂಪ್ ಏನ್ ಮಾಡ್ತದ, ಇಲ್ಲೇ ಒಂದು ಬಂದಿರುವಂತ ಎಲೆಕ್ಟ್ರಾನ್ಸ್ ಅನ್ನೋದು ತಮ್ಮ ಕಡೆ ತಗೊಂಡ್ಬಿಡ್ತದ. ಇಟ್ ವಿಲ್ ಸ್ಟೆಬಿಲೈಸಸ್ ದ ವಾಟ್ ದ ಎಲೆಕ್ಟ್ರಾನ್ ಡೆನ್ಸಿಟಿ ವಿಚ್ ಈಸ್ created at what para position as well as the para and as well as what ortho position. ಸೊ ಅದಕ್ಕೆ ನಾವ್ ಏನ್ ಹೇಳ್ತೀವಿ, ಅದ್ರದ್ದು ರಿಯಾಕ್ಟಿವಿಟಿ ಜಾಸ್ತಿ ಆಗ್ತದೆ. ಇದನ್ನೆಲ್ಲ ನೋಡ್ಬೋದು ನೀವು. ಇದನ್ನೆಲ್ಲ ನೋಡಿದಾಗ ಏನ್ ಹೇಳ್ಬೋದು, ಎಲೆಕ್ಟ್ರಾನ್ ಡೆನ್ಸಿಟಿ ಇಲ್ಲ ಆರ್ಥೋ ಮತ್ತೆ ಪ್ಯಾರಾ ಆದಾಗ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಇತ್ತಪ್ಪ ಅಂತಂದ್ರೆ ಅದನ್ನ ಸ್ಟೆಬಿಲೈಸ್ ಮಾಡಿತಪ್ಪ ಅಂತಂದ್ರೆ ಅದ್ರ ರಿಯಾಕ್ಟಿವಿಟಿ ಏನಾಗ್ತದೆ, ಜಾಸ್ತಿ ಆಗ್ತದೆ ಅಂತ ಹೇಳ್ತೀವಿ. ಓಕೆ, ಇಫ್ ನೈಟ್ರೋ ಗ್ರೂಪ್ ಇಸ್ ಪ್ರೆಸೆಂಟ್ ಆನ್ ಮೆಟಾ ಪೊಸಿಷನ್ ದೆನ್ ಇಟ್ ಈಸ್ ನಾಟ್, then there is no negative charge on meta position. So negative charge is not stabilized, so there is no effect on reactivity of halogens. So ನಾವ್ ಏನ್ ಹೇಳ್ತೀವಿ, ಈಗ ಒಂದು ರೆಸೊನೆನ್ಸ್ ಒಳಗ ಏನಾಗ್ತದ, ಯಾವಾಗ್ಲೂ ನೆಗೆಟಿವ್ ಚಾರ್ಜ್ ಎಲ್ಲೆಲ್ಲಿ ಬಂದಿರ್ತದ ಇಲ್ಲಿ ನೋಡ್ಬೋದು, ಆರ್ಥೋ ಮತ್ತೆ ಪ್ಯಾರಾ ಪೊಸಿಷನ್ ಬರ್ತದೆ, ಮೆಟಾ ಪೊಸಿಷನ್ ಮೇಲೆ ನೆಗೆಟಿವ್ ಚಾರ್ಜ್ ಬರೋದೇ ಇಲ್ಲ. ಸೊ ನೆಗೆಟಿವ್ ಮೇಲೆ ಮೆಟಾ ಪೊಸಿಷನ್ ಮೇಲೆ ನೆಗೆಟಿವ್ ಚಾರ್ಜ್ ಬರೋದೇ ಇಲ್ಲಪ್ಪ ಅಂತಂದ್ರ ಆ ಒಂದು ಪೊಸಿಷನ್ಗೆ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಇತ್ತಪ್ಪ ಅಂತಂದ್ರೆ ಅದ್ರದ್ದೇನ್ ಇಫೆಕ್ಟ್ ತೋರಿಸೋದೇ ಇಲ್ಲ. ಸೊ ತೋರಿಸ್ಲಿಲ್ಲಪ್ಪ ಅಂತಂದ್ರೆ ಅದಕ್ಕ ಅದ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಇದು ಏನು ಯೂಸ್ ಇರುವುದಿಲ್ಲ. ಯಾಕಂತಂದ್ರೆ ಇಟ್ ವಿಲ್ ನಾಟ್ ಸ್ಟೆಬಿಲೈಸಸ್ ದ ಎಲೆಕ್ಟ್ರಾನ್ ಡೆನ್ಸಿಟಿ ವಿಚ್ ಈಸ್ ವಾಟ್ ಕ್ರಿಯೇಟೆಡ್ ಅಟ್ ದ ಪ್ಯಾರಾ ಅಂಡ್ ಆರ್ಥೋ ಮತ್ತೆ ಪ್ಯಾರಾ ಒಳಗೆ ಇದ್ರೆ ಮಾತ್ರ ಅದನ್ನ ಏನ್ ಮಾಡ್ತದೆ, ಎಲೆಕ್ಟ್ರಾನ್ ಡೆನ್ಸಿಟಿ ಸ್ಟೆಬಿಲೈಸ್ ಮಾಡ್ತದೆ, ಅದ್ರ ಮಾಡಂಗಿಲ್ಲ. ಸೊ ಅದಕ್ಕೆ ಏನಂತ ಹೇಳ್ತಾರ, ಇಫ್ ನೈಟ್ರೋ ಗ್ರೂಪ್ ಇಸ್ ಪ್ರೆಸೆಂಟ್ ಆನ್ ಮೆಟಾ ಪೊಸಿಷನ್ then there is no negative charge of the meta position, so the negative charge is not stabilized, so there is no effect of reactivity of halogens when these haloarens are having the electron withdrawing group at the meta position ಒಳಗೆ ಇದ್ರೂ ಕೂಡ ಅದೇನ್ ಇದ್ದಾಗ ನೆಗೆಟಿವ್ ಚಾರ್ಜ್ ಅಲ್ಲಿ ಬರೋದೇ ಇಲ್ಲ. ಸೊ ಬರ್ಲಿಲ್ಲಪ್ಪ ಅಂತಂದ್ರೆ ಅದು ಸ್ಟೆಬಿಲೈಸ್ ಮಾಡಂಗಿಲ್ಲ. ಸ್ಟೆಬಿಲೈಸ್ ಮಾಡ್ಲಿಲ್ಲ ಅಂತಂದ್ರೆ ಅದು there is no any effect on reactivity of that haloarens. So this is what nucleophilic substitution of what
haloarens. Next comes the electrophilic substitution reaction. This most of the haloarens will undergo what? Electrophilic substitution reaction. Electrophile ಅಂದ್ರೆ ಏನು? ಪಾಸಿಟಿವ್ ಅಯಾಮೈಟಿಕ್. ಹೌದಾ? ಇದು ಏನಾಗ್ತದೆ, ಹ್ಯಾಲೋರೆನ್ಸ್ಗೆ ಈಸಿಲಿ ಬಂದು ಅಟ್ಯಾಕ್ ಆಗ್ತದೆ. ಯಾಕಪ್ಪ ಅಂತಂದ್ರೆ ಇಲ್ಲಿ ನಿಮಗೆ ಗೊತ್ತಿರುವಂತ ಡ್ಯೂ ಟು ದ ವಾಟ್ ದ electron pairs of the halogen will what they are resonance with the benzene ring. So ಇದನ್ನ ರೆಸೊನೆನ್ಸ್ ಒಳಗ ಇದ್ದಾಗ ನಮಗೆ ಎಲೆಕ್ಟ್ರಾನ್ ಡೆನ್ಸಿಟಿ ಎಲ್ಲಿ ಬರ್ತದ ನೋಡ್ರಿ, ಪ್ಯಾರಾ ಪೊಸಿಷನ್ ಮತ್ತೆ ಆರ್ಥೋ ಪೊಸಿಷನ್ ಇಲ್ಲ ನೆಗೆಟಿವ್ ಚಾರ್ಜ್ ಬರ್ತಾವ. ಸೊ ನಮ್ಮ ಇಲೆಕ್ಟ್ರೋಫೈಲ್ ಬಂದು ಈಸಿಲಿ ಬಂದು ಏನಾಗಬಹುದು, ಅಟ್ಯಾಕ್ ಆಗಬಹುದು. ಹೌದು ಇಲ್ರಿ? ಹೌದಾ? ಸೊ the haloarens undergo usually electrophilic reactions of benzene rings such as halogenation, nitration, sulfonation and friedel reactions. ಹೌದಾ? ಸೊ electrophilic substitution reaction ಒಳಗ ಸಲ್ಫೋನೇಷನ್ ಆಗ್ತದ, ನೈಟ್ರೇಷನ್, ಫ್ರಿಡೆಲ್ ಕ್ರಾಫ್ಟ್ಸ್ ಅಸೈಲೇಷನ್ ಅಂತ ಬರ್ತದೆ. then this halogen atoms are ortho and para directing groups. ಯಾವಾಗ್ಲೂ ಏನಿರ್ತದೆ, halogens are what? ortho and para directing groups. ಯಾಕಪ್ಪ ಅಂತಂದ್ರೆ ಈ halogens ಪ್ರೆಸೆಂಟ್ ಇದ್ದಪ್ಪ ಅಂತಂದ್ರೆ ಆರ್ಥೋ ಮತ್ತೆ ಪ್ಯಾರಾ ಪೊಸಿಷನ್ ಗೆ ಏನಾಗ್ತದೆ, ಎಲೆಕ್ಟ್ರಾನ್ ಡೆನ್ಸಿಟಿ ಜಾಸ್ತಿ ಆಗ್ತದೆ. ಸೊ ಇಲ್ಲಿ ಎಲೆಕ್ಟ್ರಾನ್ ಡೆನ್ಸಿಟಿ ಜಾಸ್ತಿ ಆಯ್ತಪ್ಪ ಅಂತಂದ್ರೆ ಈ ಎಲೆಕ್ಟ್ರೋಫೈಲ್ಸ್ ಬಂದು either they have to come and attach to the ortho position or else to the meta position. Ortho position ಗೆ ಬಂದು ಅಟ್ಯಾಚ್ ಆಗಬೇಕು, ಇಲ್ಲಾಂದ್ರೆ ಮೆಟಾ ಪೊಸಿಷನ್ ಗೆ ಬಂದು ಅಟ್ಯಾಚ್ ಆಗಬೇಕು. ಸೊ ದಟ್ಸ್ ವೈ ದಿಸ್ halogens are what? ortho and ortho and para directing groups, right? So due to the resonance the electron density increases more at ortho and para positions. So due to this resonance the electron density increases at ortho and para position at meta but at then the meta position. ಹೌದಾ? ಏನಾಗ್ತದ, ಎಲೆಕ್ಟ್ರಾನ್ ಡೆನ್ಸಿಟಿ ಏನಾಗ್ತದೆ, ಪ್ಯಾರಾ ಮತ್ತೆ ಆರ್ಥೋ ಪೊಸಿಷನ್ ಗೆ ಮೇಲೆ ಎಲೆಕ್ಟ್ರಾನ್ ಡೆನ್ಸಿಟಿ ಜಾಸ್ತಿ ಆಗ್ತದೆ ಕಂಪೇರ್ ಟು ದ ಮೆಟಾ ಪೊಸಿಷನ್. ಫರ್ದರ್ ದ ಹ್ಯಾಲೋಜನ್ ಅಟಮ್ಸ್ because of its negative inductive effect or minus I effect, it has some tendency to withdraw electrons from the benzene ring. Or because of the what, the halogens have what? Negative I effect. It will withdraws electron density towards itself. So it will makes what? Benzene ring what? Some of the unstable. So the ring gets what? Somewhat deactivated as compared to the benzene, and hence the electrophilic substitution reaction in haloarens occurs slowly and requires more drastic conditions are compared to the benzene. So with the even the haloarens ಏನಾಗ್ತವ, they will what? Get some of the deactivated due to the what? This negative I effect of the halogen. So that to make an electrophilic substitution reactions, these reactions will occur very slowly and requires what? More drastic conditions. ಜಾಸ್ತಿ ಕಂಡೀಷನ್ಸ್ ಕೊಟ್ಟಾಗ ಮಾತ್ರ ಅವೇನಾಗ್ತಾವ ಅಂತ ಹೇಳ್ತಾರೆ ಅವರು, ಈ ಎಲೆಕ್ಟ್ರೋಫಿಲಿಕ್ ರಿಯಾಕ್ಷನ್ ಒಳಗೆ ಬರ್ತಾವ ಅಂತ ಹೇಳ್ತೀವಿ. ಫಸ್ಟ್ ಒನ್ ಇಸ್ halogenation. First halogenation, when chlorobenzene reacts with the chlorine in the presence of anhydrous FeCl3, it forms a mixture of ortho and para dichlorobenzene. ಯಾವಾಗ ಒಂದು ಕ್ಲೋರೋಬೆನ್ಜೀನು when reacts with the halogen in the presence of anhydrous FeCl3, it will gives the mixture of a para as well as ortho mixture of what? Dichlorobenzene. ಹೌದ್ರಿ? This is what? orthochlorobenzene, ortho dichlorobenzene. It is para dichlorobenzene. ಹೌದಾ? 1,4 dichlorobenzene, 1,2 dichlorobenzene. You will get the mixture of ortho and para products. Then the nitration. Nitration means what? When a chlorobenzene reacts with the concentrated HNO3 in the presence of concentrated H2SO4, it forms a mixture of ortho and para nitrobenzene. ಯಾವಾಗ ಒಂದು ಕ್ಲೋರೋಬೆನ್ಜಿನ್ HNO3 ಜೊತೆ ರಿಯಾಕ್ಟ್ ಆಗ್ತದೆ in the presence of concentrated H2SO4, it will gives an mixture of ortho and para nitrochlorobenzene. ಪ್ಯಾರಾನೈಟ್ರೋಕ್ಲೋರೋಬೆನ್ಸಿನ್ ಅನ್ನ ಕೊಡ್ತದೆ. ಹೌದಾ? ಯಾಕಂತಂದ್ರೆ ಇಲ್ಲಿ ಏನಾಗ್ತದೆ, ದಿಸ್ ಹ್ಯಾಲೋಜನ್ಸ್ ಆರ್ ಆರ್ಥೋ ಅಂಡ್ ಪ್ಯಾರಾಡೈರೆಕ್ಟಿಂಗ್ ಗ್ರೂಪ್ಸ್. ಅಂದ್ರೆ ನಮ್ಗೆ ಬರುವಂತ ಒಂದು ಎಲೆಕ್ಟ್ರೋಫೈಲ್ ಬಂದ್ ಏನಾಗ್ಬೇಕು, ಅದು ಐದರ್ ಅದು ಪ್ಯಾರಾ ಪೊಸಿಷನ್ ಗೆ ಅಟ್ಯಾಕ್ ಆಗ್ಬೇಕು ಒಂದು, ಆರ್ ಎಲ್ಸ್ ಆರ್ಥೋ ಪೊಸಿಷನ್ ಗೆ ಆಗ್ಬೇಕು, ಆರ್ ಎಲ್ಸ್ ಪ್ಯಾರಾ ಪೊಸಿಷನ್ ಗೆ ಹಾಕ್ಬೇಕು. ಯಾಕಂತಂದ್ರ ದ ರೆಸೋನೆನ್ಸ್, due to the resonance the electron density is greater at the ortho as well as the para position. So electrophile ಬಂದ್ರೆ ಎಲ್ಲಿ ಅಟ್ಯಾಚ್ ಆಗಬೇಕು, ಅದು ಆರ್ಥೋ ಮತ್ತೆ ಪ್ಯಾರಾ ಪೊಸಿಷನ್ ಗನ ಆಗಬೇಕು ಅಂತ ಹೇಳ್ತೀವಿ. ಸೊ ಅದಕ್ಕೆ ನಮ್ಗೆ ಏನ್ ಸಿಗ್ತಾವ, we will get the mixture of ortho and para products. Okay, then the next one is sulfonation. ಈ ಸಲ್ಫೋನೇಷನ್ ಒಳಗೆ ಏನಾಗ್ತದ, when a chlorobenzene heated in the presence of concentrated H2SO4, ಈ ಕ್ಲೋರೋಬೆನ್ಜಿನ್ ಅನ್ನ
concentrated H2SO4 ಹಾಕಿ ಹೀಟ್ ಮಾಡಿದಾಗ ಇಟ್ ವಿಲ್ ಫಾರ್ಮ್ ಎ ಮಿಕ್ಸ್ಚರ್ ಆಫ್ ಆರ್ಥೋ ಅಂಡ್ ಪ್ಯಾರಾಕ್ಲೋರೋಬೆನ್ಸಿನ್. ಹೌದಾ, ಇಲ್ಲೂ ಕೂಡ ಏನಾಗ್ತದೆ ರೀ, ಡ್ಯೂ ಟು this sulfonic group will goes and attacks to the para as well as the ortho position, so that we will get the mixture of para and ortho chlorobenzene sulfonic acid. Chlorobenzene sulfonic acid ನಮಗೆ ಏನು ಸಿಗ್ತದೆ ಅಲ್ಲೇ ಮಿಕ್ಸ್ಚರ್ ಸಿಗ್ತದ ಅಂತ ಹೇಳ್ತೀವಿ. then the next is friedel crafts reaction. friedel crafts reactions ಹೆಂಗ ಆಗ್ತಾವ ಈ ಹ್ಯಾಲೋ ಅರಿನ್ಸ್ ಒಳಗ? friedel crafts alkylation. friedel crafts reaction ಒಳಗ ಫಸ್ಟ್ ಒನ್ ಇಸ್ ವಾಟ್ friedel crafts alkylation. ಏನಾಗ್ತದೆ ರೀ friedel crafts alkylation ಅಂದ್ರೆ, when chlorobenzene reacts with methyl chloride, when this chlorobenzene reacts with methyl chloride in the presence of anhydrous AlCl3, we will again get the mixture of ortho and parachlorotoluene. We will get the mixture of what? Ortho and parachlorotoluene. ಹೌದಾ, ಇಲ್ಲ CH3 ಏನಿಲ್ಲ electrophile ಇದೆಯಲ್ಲ, it will comes and binds to the ortho position as well as or else to the para position. So ಹಿಂಗ್ ಬಂತಪ್ಪ ಅಂತ ನಮ್ಗೆ ಏನ್ ಸಿಗ್ತದ, ಆರ್ಥೋಕ್ಲೋರೋಟಾಲ್ವಿನರ್ ಸಿಗ್ತದೆ ಮತ್ತೆ ಪ್ಯಾರಾಕ್ಲೋರೋಟಾಲಿನ್, ಇವೆರಡು ಮಿಕ್ಸರ್ ನಮ್ಗೆ ಸಿಗ್ತಾವ ಅಂತ ಹೇಳ್ತೀವಿ. This reaction is called as Friedel-Crafts alkylation. This is very important. Okay. The next is Friedel-Crafts acylation. In this Friedel-Crafts acylation, ಏನಾಗ್ತದೆ Friedel-Crafts acylation? When chlorobenzene reacts with acetyl chloride. ಯಾವಾಗ ಒಂದು ಕ್ಲೋರೋಬೆನ್ಸಿನ್ when this it is reacts with the acetyl chloride. acetyl chloride ಜೊತೆ ರಿಯಾಕ್ಟ್ ಆಗ್ತದೆ chlorobenzene in the presence of anhydrous AlCl3. In the presence of anhydrous AlCl3, we will get mixture of ortho and parachloroacetophenone. We will get what? Acetophenone. Andre ಇಲ್ಲಿ COCH3 is an what? Is an electrophile now. This will goes and attacks to or on ortho position or else to the para position. So that ಎರಡು ಚಾನ್ಸಸ್ ಇದಾವೆ. ಯಾಕಂತಂದ್ರೆ ಏನಿರ್ತದ, ಈ ಒಂದು ಹ್ಯಾಲೋರಿನ್ ಒಳಗ ಏನಿರ್ತದ ರೀ, due to the resonance there is an more electron density at ortho and para position. So ಬಂದು electrophiles ಬಂದು ಎಲ್ಲಿ ಅಟ್ಯಾಚ್ ಬೇಕು, ಅದು ಆರ್ಥೋ ಪೊಸಿಷನ್ ಗೆ ಆಗ್ಬೇಕು ಒಂದು, ಇಲ್ಲ ಅಂತಂದ್ರೆ ಪ್ಯಾರಾ ಪೊಸಿಷನ್ ಗೆ ಆಗ್ಬೇಕು ಒಂದು. ಸೊ ಹೀಗಾಗಿ ನಮಗೆ ಏನ್ ಸಿಗ್ತದೆ, we will get the mixtures. So that when this chlorobenzene reacts with what? Acetyl chloride in the presence of anhydrous AlCl3, we will get the mixture of ortho and para chloroacetophenone. We will get the mixture of ortho and para chloroacetophenones. Okay. Then the next is what? Woods fittig reaction. Woods fittig reaction ಯಾವಾಗ ಅಂದ್ರೆ ಏನು? When a mixture of haloalkane and haloarene react with sodium metal in the presence of dry ether, alkyl arenes are formed. ಯಾವಾಗ ಒಂದು ಮಿಕ್ಸ್ಚರ್ ಆಫ್ haloarene ಮತ್ತೆ alkyl halide ಅವ್ರ haloalkane ಮತ್ತೆ haloarene ಮಿಕ್ಸ್ಚರ್ ಅನ್ನ ಯಾವಾಗ ನಾವು ಸೋಡಿಯಂ ಜೊತೆ ರಿಯಾಕ್ಟ್ ಮಾಡಿ in the presence of ether, dry ether ಯಾವಾಗ ಮಾಡ್ತೀವಿ, we will get what? alkyl arenes. ಅಂದ್ರೆ ಇದು ಅರಿನ್ ಜೊತೆ ಏನಾಗುತ್ತೆ, ಈ alkyl ಗ್ರೂಪ್ ಅಟ್ಯಾಚ್ ಆಗ್ಬಿಡ್ತದ. ಸೊ we will get what? alkyl arenes. ಇಲ್ಲಿ ಎಕ್ಸಾಂಪಲ್ ಏನ್ ಕೊಡ್ತಾರ, when this chlorobenzene reacts with what? methyl chloride in the presence of sodium metal. ಹೌದಾ, reacts with sodium metal in the presence of ether, we will get what? methyl benzene. ಅಂದ್ರೆ ಏನು, ಇಂದ alkyl ಗ್ರೂಪ್ ಇದ್ದದ ಅರೈಲ್ ಗ್ರೂಪ್ ಅರಿನ್ ಗ್ರೂಪ್ ಗೆ ಹೋಗಿ ಅಟ್ಯಾಚ್ ಆಗ್ಬಿಡ್ತದೆ. ಸೊ ಅದಕ್ಕೆ ನಾವು ಏನಂತ ಕರಿತೀವಿ, ಅರೈಲ್ ಅರಿನ್ ಅಂತ ಕರಿತೀವಿ. Okay, this is what? Woods fittig reaction. Next is what? Fittig reaction. Fittig reaction ಅಂದ್ರೆ ಏನು? Okay, when haloarenes are react with sodium metal in the presence of dry ether, two aryl group join together to form biphenyl. ಯಾವಾಗ ಒಂದು haloarene ಅನ್ನ when then haloarene react with the sodium metal in the presence of dry ether, it will form an what? Two aryl group join together to form biphenyl. It will form an biphenyl. ಎರಡು biphenyl ಇರುವಂತಹ ಒಂದು ಪ್ರಾಡಕ್ಟ್ ಸಿಗ್ತದೆ in the what? Fittig reaction. ಯಾವಾಗ ಒಂದು haloarene ನಾವು ಸೋಡಿಯಂ ಮೆಟಲ್ ಜೊತೆ ರಿಯಾಕ್ಟ್ ಮಾಡಿ in the presence of dry ether ಮಾಡಿದಾಗ ನಮಗೆ biphenyl ಪ್ರಾಡಕ್ಟ್ ಸಿಗ್ತದೆ ಅಂತ ಹೇಳ್ತೀವಿ. ಅದಕ್ಕೊಂದು ಎಕ್ಸಾಂಪಲ್ ಕೂಡ ಇಲ್ಲೇ ತಗೊಂತಾರ. When this chlorobenzene react with sodium metal in the presence of dry ether, we'll get what? Biphenyl, okay, as a product. So this is what the haloarenes. So this is what haloarenes, and the polyhaloalkanes notes I will send. Read it. There is one theoretical part is there. So this completes your haloalkane and haloarenes chapter. Okay, thank you.